ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮಗೆ ದಸರಾ ಅಂದ ಕೂಡಲೇ ನೆನಪಿಗೆ ಬರೋದು ಲೈಟಿಂಗ್ಸ್, ಆ ಟ್ರಾಫಿಕ್, ಆ ಎಂಜಾಯ್ಮೆಂಟ್, ಇದೆಲ್ಲ ನೆನಪಿಗೆ ಬರುತ್ತೆ. ಅದ್ರ ಜೊತೆಗೆ ನಮ್ಮ ಜಂಬೂ ಸವಾರಿ. ನಮಗೆಲ್ರಿಗೂ ಗೊತ್ತು, ಜಂಬೂ ಸವಾರಿ ನಡೆದಿದ್ದ ಮರುದಿನದಿಂದನೇ ದಸರಾ ಮುಗಿಯುತ್ತೆ ಅಂತ. ಇಂಥ ನಾಡ ಹಬ್ಬನ ಯಾರೂ ಕೂಡ ಕಳ್ಕೊಳ್ಳೋಕ್ಕೆ ಇಷ್ಟಪಡೋದಿಲ್ಲ. ಆದರೂ ಆ ಕೊನೆ ದಿನಕ್ಕೋಸ್ಕರನೇ ನಾವು ವೆಯ್ಟ್ ಮಾಡ್ತಾ ಇರ್ತೀವಿ. ಈ ಜಂಬೂ ಸವಾರಿ ಹಿಂದಿರೋ ಕಥೆನ ನಿಮ್ಗೆ ಹೇಳ್ತೀನಿ, ಕೇಳಿ. ಈ ಒಂದಾನೆ ಕೃಷ್ಣದೇವರಾಯ ಒಡೆಯರ ಕಾಲದಲ್ಲಿ ಪಿರಿಯಾಪಟ್ಟಣದ ಬೆಟ್ಟದಪುರ ಎಂಬಲ್ಲಿ ಕೆಡ್ಡ ಆಪರೇಷನ್ನಲ್ಲಿ ಸೆರೆ ಹಿಡಿಯಲಾಗುತ್ತೆ. ಈ ಆನೆ ಬರೋಬ್ಬರಿ 3 ತಲೆಮಾರಿನ ರಾಜರನ್ನ ಅಂಬಾರಿಯಲ್ಲಿ ಒತ್ತು ಮೆರೆಸಿದಂಥ ಕೀರ್ತಿ ಈ ಆನೆಗೆ ಸಿಗುತ್ತೆ. ಈ ಆನೆ 10ನೇ ಚಾಮರಾಜ ಒಡೆಯರ್, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮತ್ತು ಜಯಚಾಮರಾಜೇಂದ್ರ ಒಡೆಯರ್ ಇವರನ್ನು ಅಂಬಾರಿಯಲ್ಲಿ ಕೂರಿಸಿ ಮೆರೆಸಿರ್ತಾನೆ. ಮತ್ತು ಇನ್ನೊಂದು ಹೆಮ್ಮೆಯ ವಿಷಯ ಏನಂತಂದರೆ, ಮೊಟ್ಟ ಮೊದಲ ಬಾರಿಗೆ ಈ 750 kg ಅಂಬಾರಿಯನ್ನು ಒತ್ತಂಥ ಆನೆ ಈ ಜಯಮಾರ್ತಾಂಡ ಆನೆಗೆ ಸಿಗುತ್ತೆ. ಈ ಆನೆ 1870ರಿಂದ 1915ರವರೆಗೆ ಅಂದರೆ ಬರೋಬ್ಬರಿ 45 ವರ್ಷ ಈ ಅಂಬಾರಿಯನ್ನು ಹೊತ್ತಿರ್ತಾನೆ. ಈ ಆನೆ ರಾಜವಂಶಸ್ಥರಿಗೂ ಕೂಡ ಅಷ್ಟೇ ಅಚ್ಚುಮೆಚ್ಚಾಗಿರುತ್ತೆ. ಇದೇ ಕಾರಣದಿಂದ ಅರಮನೆಯ ಮುಖ್ಯ ದ್ವಾರಕ್ಕೆ ಈ ಆನೆಯ ಹೆಸರನ್ನೇ ಜಯಮಾರ್ತಾಂಡ ಎಂಬ ಹೆಸರಿನಿಂದ ಕರೆಯಲ್ಪಡ್ತಾರೆ. ಈಗಲೂ ಕೂಡ ಅರಮನೆಯ 4 ದ್ವಾರಗಳಲ್ಲಿ ಜಯಮಾರ್ತಾಂಡ ಆನೆಯ ಮುಖವನ್ನೇ ಹೋಲುವಂಥ ಕೆತ್ತನೆಯನ್ನು ನಾವು ಇವಾಗಲೂ ಕೂಡ ಈ 4 ದ್ವಾರಗಳಲ್ಲಿ ನೋಡ್ಬೋದು. ಈಗ ದಸರಾಗೆ ಬರುವಂಥ ಆನೆಗಳಿಗೆ ಯಾವುದೇ ಪೂಜೆ ಇದ್ದರೂ ಮೊಟ್ಟ ಮೊದಲ ಬಾರಿಗೆ ಈ ಜಯಮಾರ್ತಾಂಡ ಆನೆಯ ಹೆಸರಿಂದ ಕರೆಯಲ್ಪಡುವಂಥ ದ್ವಾರದ ಬಳಿನೇ ಈ ಎಲ್ಲ ಆನೆಗಳಿಗೆ ಪೂಜೆ ನೆರವೇರಿಸಿ ನಂತರ ದಸರಾ ಕೆಲಸಗಳಲ್ಲಿ ಮುಂದೆ ಸಾಗ್ತದೆ. ಓಕೆ ಫ್ರೆಂಡ್ಸ್, ಮುಂದಿನ ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗೋಣ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.